ಗುಡ್ ಮಾರ್ನಿಂಗ್ ವೀಕ್ಷಕರೇ, ವೆದರ್ ರಿಪೋರ್ಟ್ಗೆ ಸ್ವಾಗತ. ರಾಜ್ಯದಲ್ಲಿ ಹೇಗಿದೆ ವೆದರ್? ಮುಂದಿನ 24 ಗಂಟೆ ಮಳೆ ಬರುತ್ತಾ, ಮೋಡ ಇದೆಯಾ ಅಥವಾ ಬಿಸಿಲಿರುತ್ತಾ ಅನ್ನುವಂತಹ ಪ್ರಶ್ನೆ ನಿಮ್ಮನ್ನ ಕಾಡೋದು ಸಹಜ. ಆ ಪ್ರಶ್ನೆಗೆ ಈ ಕಾರ್ಯಕ್ರಮದ ಮೂಲಕ ಉತ್ತರವನ್ನ ಕೊಡ್ತೀನಿ. ಹಾಗಾದ್ರೆ ಬನ್ನಿ, ನಮ್ಮ ರಾಜ್ಯದ ವೆದರ್ ಮುಂದಿನ 24 ಗಂಟೆ ಹೇಗಿರುತ್ತೆ, ಹವಾಮಾನ ಇಲಾಖೆ ಏನ್ ಹೇಳ್ತಾ ಇದೆ ಎಲ್ಲವನ್ನು ನೋಡೋಣ ಇವತ್ತಿನ ಬಿಸಿಲು ಮಳೆಯಲ್ಲಿ. ರಾಜ್ಯದಲ್ಲಿ ಮಳೆ ಈಗಾಗಲೇ ಬಹುತೇಕ ಕಡಿಮೆ ಆಗಿದೆ. 2-3 ಜಿಲ್ಲೆಯನ್ನ ಹೊರತುಪಡಿಸಿದ್ರೆ ಇನ್ನುಳಿದ ಜಿಲ್ಲೆಗಳಿಗೆ ಯಾವುದೇ ರೀತಿಯ ಮಳೆ ಮುನ್ಸೂಚನೆಯನ್ನ ಕೊಡಲಾಗಿಲ್ಲ. ಹಾಗಾದ್ರೆ ಹವಾಮಾನ ಇಲಾಖೆ ಮುಂದಿನ 24 ಗಂಟೆ ಏನ್ ಅಲರ್ಟ್ನೆಸ್ ಕೊಟ್ಟಿದೆ ಅನ್ನೋದನ್ನ ನೋಡೋಣ. ಅದರಲ್ಲೂ ಉತ್ತರ ಕರ್ನಾಟಕದ 3 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲೂ ವಿಜಯಪುರ, ಕಲಬುರಗಿ ಹಾಗೂ ಗದಗ, ಈ ಉತ್ತರ ಕರ್ನಾಟಕ ಭಾಗದ 3 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್. ಯೆಲ್ಲೋ ಅಲರ್ಟ್ ಅಂತಂದ್ರೆ ಭರ್ತಿ ಮಳೆ ಆಗ್ಬಿಡುತ್ತೆ ಅಂತ ಅಲ್ಲ, ಆದರೆ ಮಳೆ ಆಗುವಂತಹ ಸಾಧ್ಯತೆ ಈ ಜಿಲ್ಲೆಗಳಲ್ಲಿ ಇದೆ ಅನ್ನುವಂತಹ ಅರ್ಥ. ಇನ್ನುಳಿದಂತೆ ಮ್ಯಾಪ್ನಲ್ಲಿ ನಾವು ನೋಡ್ತಾ ಇದ್ದೀವಿ, ಕಂಪ್ಲೀಟ್ ಆಗಿ ಗ್ರೀನ್ ಇದೆ. ಗ್ರೀನ್ ಅಂತಂದ್ರೆ ಮಳೆ ಆಗುವ ಸಾಧ್ಯತೆ ತೀರಾ ಅಂದ್ರೆ ತೀರಾ ಕಮ್ಮಿ. ಬೀದರ್ನಿಂದ ಚಾಮರಾಜನಗರವರೆಗೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮಧ್ಯದಲ್ಲಿ 3 ಜಿಲ್ಲೆಯನ್ನ ಹೊರತುಪಡಿಸಿದರೆ ಇನ್ನುಳಿದ ಜಿಲ್ಲೆಯಲ್ಲಿ ಮಳೆ ಆಗುವಂತಹ ಸಾಧ್ಯತೆ ತೀರಾ ಕಮ್ಮಿ. ಸೊ ಹಾಗಾಗಿ ಮಳೆರಾಯ ಸ್ವಲ್ಪ ಬ್ರೇಕ್ ಕೊಟ್ಟ ಹಾಗೆ ಅನಿಸ್ತಾ ಇದೆ. ಸೊ ಮಳೆ ಬರುವಂತಹ ಸಾಧ್ಯತೆ ಇಲ್ಲ, ಬಿಸಿಲು ಬರ್ಬೋದು, ಕೆಲವು ಕಡೆಗಳಲ್ಲಿ ಮೋಡದ ವಾತಾವರಣವೂ ಕೂಡ ಇರಬಹುದು ಅಂತ ಹವಾಮಾನ ತಜ್ಞರು ಹೇಳ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ರಾಜ್ಯದ ವೆದರ್ ಹೇಗಿದೆ ಅನ್ನೋದನ್ನ ನೋಡಿದ್ವಿ. ಈಗ ಒಂಚೂರು ನಮ್ಮ ದೇಶದ ಕಡೆಗೆ ಕಣ್ಣು ಹಾಯಿಸೋಣ. ಉತ್ತರ ಭಾರತದಲ್ಲಿ ನಿಮ್ಗೆಲ್ಲ ಗೊತ್ತೇ ಇದೆ, ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಭರ್ತಿ ಮಳೆ ಆಗ್ತಾ ಇದೆ, ರಣಭೀಕರ ಪ್ರವಾಹನೇ ಅಲ್ಲಿ ಆಗ್ತಾ ಇರುವಂಥದ್ದು. ಹಾಗಾದ್ರೆ ಮುಂದಿನ 24 ಗಂಟೆ ಹೇಗಿರುತ್ತೆ ವೆದರ್ ಅನ್ನೋದನ್ನ ನಾವು ಮ್ಯಾಪ್ನಲ್ಲಿ ಗಮನಿಸಬಹುದು. ಇಂಡಿಯಾ ಮ್ಯಾಪಲ್ಲಿ ಗಮನಿಸ್ತಾ ಇದ್ದೀರಿ, ಮೇಲ್ಭಾಗದಲ್ಲಿ ಗ್ರೀನ್ ಇದೆ. ಗ್ರೀನ್ ಅಂತಂದ್ರೆ ಮಳೆ ಆಗುವಂತಹ ಸಾಧ್ಯತೆ ಬಹಳ ಕಮ್ಮಿ. ಇನ್ನುಳಿದಂತೆ 2 ರಾಜ್ಯಗಳಿಗೆ ರೆಡ್ ಅಲರ್ಟ್ ಅಂತ ಹವಾಮಾನ ಇಲಾಖೆ ಈಗಾಗಲೇ ಘೋಷಣೆ ಮಾಡಿದೆ. ಅದರಲ್ಲಿ ರಾಜಸ್ಥಾನ ಮತ್ತು ಗುಜರಾತ್, ಅದನ್ನ ರೆಡ್ ನಲ್ಲಿ ನೀವು ಗಮನಿಸಬಹುದು. ಇನ್ನುಳಿದಂತೆ ಇನ್ನು ಕೆಳಭಾಗದಲ್ಲಿ ಕೇರಳ ಮತ್ತು ಗೋವಾದಲ್ಲಿ ಗ್ರೀನ್ ಅಂತ ಇದೆ, ಅದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸೊ ಅಲ್ಲಿ ಮಳೆ ಆಗುವಂತಹ ಸಾಧ್ಯತೆ ಬಹಳ ಕಮ್ಮಿ ಆಗಿದೆ. ಇನ್ನು ಮಧ್ಯಭಾಗದಲ್ಲಿ ಎಲ್ಲೋ ಇದೆ. ಆ ರಾಜ್ಯಗಳಲ್ಲಿ ಯೆಲ್ಲೋ ಅಲರ್ಟ್ ಅಂತಂದ್ರೆ ಸಾಧಾರಣವಾದಂತಹ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆಯವರು ಹೇಳ್ತಾ ಇದ್ದಾರೆ. 2-3 ದಿನದ ಹಿಂದೆ ಅಬ್ಬರಿಸಿದ್ದಂತಹ ಜಮ್ಮು ಕಾಶ್ಮೀರ ಗಮನಿಸ್ತಾ ಇದ್ದೀವಿ, ಅಲ್ಲಿ ಗ್ರೀನ್ ಇದೆ ಅಂತಂದ್ರೆ ಮಳೆ ಆಗುವಂತಹ ಪ್ರಮಾಣ ಕಂಪ್ಲೀಟ್ ಆಗಿ ಕಮ್ಮಿ ಆಗಿ ಹೋಗಿದೆ, ತೀರಾ ಕಮ್ಮಿ ಆಗಿ ಹೋಗಿದೆ. ಸೊ ಅಲ್ಲಿನ ಜನ ಈಗ ಸ್ವಲ್ಪ ನಿಟ್ಟಿಸಿರು ಬಿಟ್ಟಂಗೆ ಕಾಣಿಸ್ತಾ ಇದೆ. ಹಿಮಾಚಲ ಪ್ರದೇಶಕ್ಕೂ ಕೂಡ ನಾವು ಗಮನಿಸ್ತಾ ಇದ್ದೀವಿ, ಯಾವುದೇ ರೀತಿಯ ಅಲರ್ಟ್ನೆಸ್ ಅನ್ನ ಕೊಟ್ಟಿಲ್ಲ. ಸೊ ಅಲ್ಲೂ ಕೂಡ ಮಳೆ ಆಗುವಂತಹ ಸಾಧ್ಯತೆ ಬಹಳ ಕಮ್ಮಿ ಇದೆ. ಮಳೆ ಆಗಲ್ಲ ನಿಜ, ಆದ್ರೆ ಈಗಾಗಲೇ ಮಳೆ ಬಿದ್ದಿದೆಯಲ್ಲ 8-10 ದಿನದಿಂದ, ಅದರ ಎಫೆಕ್ಟ್ ಏನಿದೆ ಆ ಭಾಗದ ಜನಕ್ಕೆ ಈಗಲೂ ಕೂಡ ಇದೆ, ಅದರಿಂದನೇ ಚೇತರಿಸ್ಕೊಳ್ತಾ ಇದ್ದಾರೆ. ಇನ್ನುಳಿದಂತೆ ಮಧ್ಯಭಾಗದಲ್ಲಿ ತೆಲಂಗಾಣದಲ್ಲಿ ಅಷ್ಟೊಂದು ಮಳೆ ಇಲ್ಲ, ಗ್ರೀನ್ ಅಂತ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಉತ್ತರ ಪ್ರದೇಶದಲ್ಲೂ ಕೂಡ ಮಳೆ ಇಲ್ಲ. ಸೊ ಉತ್ತರ ಪ್ರದೇಶದ ಗಂಗೆ ಯಮುನೆ ಉಕ್ಕಿ ಹರಿದಿತ್ತು, ಈಗ ಅದರ ಎಫೆಕ್ಟ್ ರಾಷ್ಟ್ರ ರಾಜಧಾನಿ ದೆಹಲಿಗೆ ಆಗ್ತಾ ಇದೆ. ಸೊ ಅದರ ಸುದ್ದಿಯನ್ನು ಕೂಡ ನಾವು ಪ್ರತಿದಿನ ನ್ಯೂಸ್ನಲ್ಲಿ ಕೊಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಈಗ ದೇಶದ ಚಿತ್ರಣದಲ್ಲಿ 2 ರಾಜ್ಯಕ್ಕೆ ಮಾತ್ರ ರೆಡ್ ಅಲರ್ಟ್ ಇದೆ, ಅದು ರಾಜಸ್ಥಾನ, ಗುಜರಾತ್. ಸೊ ಆ ಭಾಗದ ಜನ ಎಚ್ಚರಿಕೆಯನ್ನು ವಹಿಸಬೇಕು. ಇನ್ನುಳಿದಂತೆ ಸಾಧಾರಣ ಇದೆ, ಕೆಲವೊಂದಿಷ್ಟು ಕಡೆಗಳಲ್ಲಿ ಅಲ್ಪ ಸ್ವಲ್ಪ ಮಳೆಯಾಗುವಂತಹ ನಿರೀಕ್ಷೆ ಇದೆ. ಎಸ್, ನೋಡಿದ್ರಲ್ಲ, ಕೆಲವು ನಿಮಿಷದಲ್ಲಿ ನಮ್ಮ ರಾಜ್ಯದ ವೆದರ್ ಹಾಗೆ ನಮ್ಮ ದೇಶದ ಹವಾಮಾನ ಹೇಗಿದೆ ಅನ್ನೋದನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಾಳೆ ಮತ್ತಷ್ಟು ನಿಖರ ಅಪ್ಡೇಟ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.